ದೀಪಾವಳಿ ಹಬ್ಬ ಬರ್ತಿದೆಯಲ್ಲ, ಒಂದೆರಡು ದಿವಸ ಮುಂಚಿತವಾಗೆ ಬನ್ನಿ ಅಂತ ಕರೆಯೋದಕ್ಕೆ. ಗೆಳೆಯ, ಯಾಕೋ ಏನಾಯ್ತು? ಬೆಳಗ್ಗೆನೆ ಮುಖ ಊದಿಸ್ಕೊಂಡು ಕೂತಿದ್ಯಾ? ಅದೇನಾಯ್ತು ಹೇಳಪ್ಪ? ಏನ್ ನಿನಗೂ ಅದಕ್ಕೆಗೂ ಏನಾದ್ರು ಜಗಳ ಆಯ್ತೇನೆ? ಬಾ ಸುಮ್ಮನೆ ಇರಪ್ಪ ನೀನು. ನಿಂದೆ ಒಂದು ಸಪ್ರೇಟ್ ಸ್ಟೋರಿ ಕ್ರಿಯೇಟ್ ಮಾಡ್ಬೇಡ. ತಲೆ ಇರಲ್ಲ, ಬುಡ ಇರಲ್ಲ. ಎಲ್ಲ ಗೆಳೆಯ, ಯಾಕೋ ಇದಕ್ಕೆ ಇಷ್ಟೊಂದು ರೈಸ್ ಆಗ್ತಾ ಇದೆಯಾ? ಬೆಳಗ್ಗೆನೆ ಅಪ್ಸೆಟ್ ಆಗಿದ್ದಲ್ಲ, ಯಾಕೆ ಅಂತ ತಿಳ್ಕೊಳ್ಳೋಣ ಅಂತ ಜಸ್ಟ್ ಕೇಳಿದೆ ಅಷ್ಟೇ. ಯಾರಾದ್ರೂ ಏನಾದ್ರು ಅಂದ್ರೇನೋ, ಏನಾದ್ರೂ ಇದ್ರು ಹೇಳ್ಕೊಳ್ಳೋ. ಅಪ್ಪ, ಫ್ರೆಂಡ್ ಅನ್ನೋನು ಕಷ್ಟನೆಲ್ಲ ಹೇಳ್ಕೊಂಡು ಮನಸ್ಸನ್ನ ಹಗುರ ಮಾಡ್ಕೊಳಕ್ಕಿರೋ ಏಕೈಕ ಆಪ್ಷನ್ ಕಣ. ನೀನು ಹೇಳಬೇಕು ಅಂತಿದ್ರೆ ಹೇಳಪ್ಪ, ನೋ ಫೋರ್ಸ್. ನಾವಂಗೆಲ್ಲ ಫೋರ್ಸ್ ಮಾಡೋಕ್ಕಾಗಲ್ಲ. ಇಷ್ಟ ಆದ್ರೆ ಹೇಳು, ಕಷ್ಟ ಆದ್ರೆ ಬಿಡು. ನಿಂದೇನೋಗಳು ಸುಮ್ಮನೆ ಏನೇನು ಹೇಳಿ ಬ್ಲ್ಯಾಕ್ ಮೇಲ್ ಮಾಡಕ್ ಬರ್ಬೇಡ. ನಾನು ಮುಂಚೆನೆ ಅಪ್ಸೆಟ್ ಆಗಿ ಕೂತಿದ್ದೀನಿ. ಅದೇ ಯಾಕೆ ಅಂತ? ದೀಪಾವಳಿ ಬರ್ತಾ ಇದೆಯಲ್ಲಪ್ಪ, ಅದೇ ಯೋಚನೆ ಆಗಿದೆ ನನಗೆ. ಗೆಳೆಯ, ದೀಪಾವಳಿ ಹಬ್ಬ ಅಂದ್ರೆ ಖುಷಿ ಪಡಬೇಕು ಕಣೋ. ಹೊಸ ಬಟ್ಟೆ ಹಾಕೋಬೇಕು, ಪಟಾಕಿ ಹೊಡಿಬೇಕು, ಸಂಭ್ರಮ ಪಡ್ಬೇಕು ಕಣ. ಸಂಭ್ರಮ ಪಡೋ ವಿಷಯಕ್ಕೆ ಟೆನ್ಷನ್ ಮಾಡ್ಕೋತಾ ಇದೆಯಲ್ಲ. ಅಪ್ಪ, ದೀಪಾವಳಿ ಅಂದ್ರೆ ಸಂಭ್ರಮ ಅಂತ ನನಗೂ ಗೊತ್ತು. ಆದ್ರೆ ಈ ಸತಿ ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ಬೇಕಲ್ಲ, ಆ ಟೆನ್ಷನ್ ನನಗೆ. ಅತ್ತೆ ಮನೆಗೆ ಹೋಗೋದಕ್ಕೆ ಯಾಕೆ ಟೆನ್ಷನ್? ಇದು ಎಷ್ಟು ಇಂಪಾರ್ಟೆಂಟು, ಎಷ್ಟು ಎಕ್ಸ್ಟ್ರಾರ್ಡಿನರಿ ವಿಷಯ. ನೀನು ಮಾವನ ಮನೆಗೆ ಹೋಗಿ ಆ ಖುಷಿನೇ ಬೇರೆ ಗೆಳೆಯ. ಇದುವರೆಗೂ ಆ ಖುಷಿ ನೀನು ಅನುಭವಿಸ ಇರೋದಿಲ್ಲ. ನೀನು ಯಾಕೋ ಎಲ್ಲರ ತರ ಮಾತಾಡ್ತೀಯ? ನೀನು ಗೊತ್ತು ನಾನು ಮನೆ ಬಿಟ್ಟು ಎಲ್ಲೂ ಆಚೆ ಹೋಗಲ್ಲ ಅಂತ. ಹೋದ್ರೆ ಯಾವ್ದಾದ್ರು ಗೆಸ್ಟ್ ಹೌಸ್ಗೆ ಹೋಗ್ತೀನಿ. ನಾನು ಹೋಟೆಲ್ಗೆ ಹೋಗೋದಕ್ಕೆ ಅಷ್ಟೊಂದು ಕಂಡೀಷನ್ಸ್ ಹಾಕ್ತೀನಿ. ನನಗೆ OCD ಇರೋ ವಿಷಯ ಗೊತ್ತಿದ್ದು ನೀನಿಗೆಲ್ಲ ಮಾತಾಡ್ಬೋದೇನೋ? ಗೆಳೆಯ, ನನಗೂ ಎಲ್ಲ ಗೊತ್ತು ಕಣ. ನಾನು ಹೇಳೋದು ಇಷ್ಟೇನಪ್ಪ, ನಿನಗೆ ನಿಮ್ಮ ಮನೆಯಲ್ಲಿ OCD ಇಶ್ಯೂ ಇದೆಯಾ? ಇಲ್ಲ. ಹಾಗೆ ಅವ್ರ ಮನೇಲೂ ಇರಬಾರ್ದು. ಗೆಳೆಯ, ನೀನು ಮದುವೆ ಆದಮೇಲೆ ನಿನ್ನ ಮಧುಚಂದ್ರ ಸ್ಟಾರ್ ಹೋಟ್ಲಲ್ಲಿ ಆಯ್ತು. ಈ ಬಡಪಾಯಿಗೆ ಅತ್ತೆ ಮನೇಲಿ ಆಯ್ತಪ್ಪ. ರಿಯಲಿ ಯುವರ್ ಲಕ್ಕಿ ಕಣ. ನಿನಗೆ ಸ್ಟಾರ್ ಹೋಟ್ಲ್ ವೈಭವದ ಜೊತೆಗೆ ಅತ್ತೆ ಮನೆ ಆತಿಥ್ಯನೂ ಸಿಗ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ. ಎಲ್ಲದಕ್ಕೂ ಅಲ್ಲಿಗೆ ಬರ್ತೀಯಲ್ಲೋ, ಏನೋ ಹೇಳಬೇಕು ಅಂತ ಮಾತಾಡ್ತಾನೆ ಇರ್ತೀಯಪ್ಪ. ಆಯ್ತು ಬಿಡಪ್ಪ, ಹಾರ್ಟಿಗೆ ತಗೋಬೇಡ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಓಕೆ, ಈಗ ಸೀರಿಯಸ್ ಆಗಿ ಮಾತಾಡೋಣ. ನೋಡು ಗೆಳೆಯ, ಮದುವೆ ಆದ್ಮೇಲೆ ಇದು ಮೊದಲನೇ ದೀಪಾವಳಿ. ವೆರಿ ಸ್ಪೆಷಲ್ ದೀಪಾವಳಿ. ನಿನಗೆ ಹೇಗೆ ನಿನ್ನ ತಂಗಿ ಗಂಡ ಮನೆಗೆ ಬರಬೇಕು, ಅವ್ರ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು, ಅವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ಆಸೆ ಇರುತ್ತೋ, ಹಾಗೆ ಅತ್ತಿಗೆ ಮನೆಯವ್ರಿಗೂ ಆಸೆ ಇರುತ್ತಲ್ವೇನೋ. ನಮ್ಮ ಅಳಿಯಂದ್ರು ಮನೆಗೆ ಬರಬೇಕು, ನಾವೆಲ್ಲ ಒಟ್ಟಿಗೆ ಹಬ್ಬ ಆಚರಿಸ್ಬೇಕು, ನಮ್ಮ ಕೈಲಾದ ಗಿಫ್ಟ್ನ ಅವ್ರಿಗೆ ಕೊಡಬೇಕು, ಏನೇನೋ ಇರುತ್ತಲ್ವೇನೋ. ಇಲ್ಲ, ನಮ್ಮ ಅಳಿಯಂದ್ರು ಶ್ರೀಮಂತರು, ನಮ್ಮ ಮನೆಗೆ ಬರೋದೇ ಇಲ್ಲ ಅಂತ ಅವ್ರು ನೊಂದ್ಕೋಬಾರ್ದಲ್ವಾ? OCD GCD ಅದು ಇದು ಇವನ್ನೆಲ್ಲ ಗಂಟು ಮೂಟೆ ಕಟ್ಟು ಬಿಸಾಕೋ. ಸುಮ್ನಿರೋ, ಅವಾಗಿಂದ ಒಂದೇ ಸಮ ಮಾತಾಡ್ತಾನೆ ಇದೆಯಲ್ಲೋ. ನನಗೆ ಮೂಡ್ ಆಫ್ ಆಗಿರೋದು ಸಾಲದು ಅಂತ ಬೋರ್ ಬೇರೆ ಓಡಿಸ್ತಾ ಇದೆಯಾ? ತಲೆ ತಿನ್ನಕ್ ಬೇರೆ ಯಾರು ಸಿಕ್ಲಿಲ್ಲ ನಿನ್ಗೆ? ಆಯ್ತು ಬಿಡಪ್ಪ, ನಮ್ಮ ಮಾತು ಅಂದ್ರೆ ತಲೆ ತಿನ್ನಂಗಲ್ವಾ? ಹೋಗ್ತೇ ಬಿಡು. ಆನಂದ್, ಹೋಗ ಫೈಲ್ ತಗೊಂಬ. ಗೆಳೆಯ, ಅತ್ತೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಅಂತ ಅನ್ಕೊಂಡ್ರೆ ಫೈಲು ತಗೊಂಬ ಅಂತ ಹೇಳ್ತಾ ಇದ್ಯಾ? ನಿನಗೆ ಸಿಕ್ಕಾಪಟ್ಟೆ ಈಗೋ ಕಣ. ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳೋ, ಈಗೋಯಿಂದ ಯಾವುದು ಇರೋದಿಲ್ಲ, ಯಾವುದು ಉಳಿಯೋದಿಲ್ಲ. ಆಯ್ತು ಬಿಡಪ್ಪ, ಹೋಗ್ತೀನಿ, ಲೆಕ್ಚರ್ ಕೊಡ್ಬೇಡ. ಇದು ಗೆಳೆಯ ಮಾತು ಅಂದ್ರೆ. ಒಂದ್ಸತಿ ಹಿಡ್ಕೊಂಡ್ರೆ ಎಲ್ಲಿ ಬಿಡ್ತೀಯಪ್ಪ ನೀನು? ಅವನ ಮನೆಗೆ ಹೋಗಿ ಒಪ್ಕೊಂಡಲ್ಲ ಗೆಳೆಯ, ನನಗತ್ತು ಒಬ್ಬಟ್ಟಿಂದಷ್ಟೇ ಸಂತೋಷ ಆಗ್ತಾರೆ. ಸೂಪರ್ ಗೆಳೆಯ. ಅಣ್ಣದಕ್ಕೆ ಹೇಗೂ ಇಲ್ಲಿಗೆ ಹಬ್ಬಕ್ಕೆ ಬರ್ತಿದ್ದಾರೆ, ಹಾಗೆ ನಾನು ಜೀವ ನಮ್ಮನೆಗೆ ಹಬ್ಬಕ್ಕೆ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಎಸ್, ಜೀವ ಬರ್ಲಿ, ಮಾತಾಡ್ತೀನಿ. ಜೀವ ಬಾ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಇಂಪಾರ್ಟೆಂಟಾ? ಏನು ಇಂಪಾರ್ಟೆಂಟ್? ಜೀವ, ಸಿಟ್. ಹಬ್ಬಕ್ಕೆ ಅಣ್ಣ ಮತ್ತೆ ಅತ್ತಿಗೆ ಇಲ್ಲಿಗೆ ಬರ್ತಿದಾರಲ್ವಾ, ಹಾಗೆ ನಾನು ನೀನು ನಮ್ಮನೆಗೆ ಹಬ್ಬಕ್ಕೆ ಹೋಗ್ಬೇಕು ಅಂತ ನಿಂಗೆ ಅನಿಸ್ತಾ ಇಲ್ವಾ? ಮಹಿ, ಅಕ್ಕನ ಭಾವನ ನಮ್ಮ ಮನೆಯವ್ರು ಫೋನ್ ಮಾಡಿ ಕರೆದಿದ್ದಾರೆ.
ಆದರೆ ನಿಮ್ಮ ಮನೇಲಿ ಯಾರೂ ಕರೆದಿಲ್ಲ. ಕರೀದೆ ಹೋಗೋದು ಅಷ್ಟು ಸರಿ ಅನ್ಸಲ್ಲ. ಅದ್ರಲ್ಲೇನಿದೆ ಜೀವ, ನಮ್ಮನೆ ಆ ಥರ ಸಿಸ್ಟಮೇ ಇಲ್ಲ. ಬಟ್ ಮಹಿ, ನಮ್ಮನೇಲಿ ಹಾಗೇನೆ ಇದೆ. ಯೂಶಲಿ ಇನ್ವೈಟ್ ಮಾಡದೇ ಇದ್ರೆ ಯಾರು ಹೋಗಲ್ಲ ಮಹಿ. ಓಕೆ, ಇವಾಗೇನು ನಿನ್ಗೆ ನಮ್ಮ ಮನೆಯಿಂದ ಇನ್ವಿಟೇಷನ್ ಬರ್ಬೇಕಷ್ಟೇ ಅಲ್ವಾ? ನಾನು ಈಗಲೇ ಅಮ್ಮನ ಹತ್ರ ಮಾತಾಡ್ತೀನಿ. ಇಸ್ ದಟ್ ಓಕೆ? ಅದು ಸರಿಯಾಗಲ್ಲ ಮಹಿ. ನಾವೇ ಕಾಲ್ ಮಾಡಿ ಇನ್ವೈಟ್ ಮಾಡಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಕಮಾನ್ ಜೀವ, ನೀನ್ ಯಾಕೆ ಸಣ್ಣ ಸಣ್ಣ ವಿಷಯನ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊತೀಯಾ? ವೇಟ್, ಲೆಟ್ ಮೀ ಟಾಕ್ ಟು ಹರ್. ಈಗಿರೋ ತಲೆನೋವು ಸಾಲದು ಅಂತ ಇವಳಿಗೆ ಬೇರೆ. ಅಮ್ಮ ಬ್ಯುಸಿ ಇದ್ದಾಳೆ ಅನ್ಸುತ್ತೆ. ಪರವಾಗಿಲ್ಲ, ಆಮೇಲೆ ಫೋನ್ ಮಾಡು. ಇಲ್ಲ, ನಾನು ಇನ್ನೊಂದ್ಸಲ ಕಾಲ್ ಮಾಡ್ತೀನಿ. ಹೇಳು ಮಾಹಿ. ಹಾಯ್ ಮಾಮ್, ವಾಟ್ಸಪ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಏನು ಫೋನ್ ಮಾಡಿದ್ದು? ಅದೇ ಮಾಮ್, ಹಬ್ಬಕ್ಕೆ ಅಣ್ಣ ಅತ್ತಿಗೆ ಇಲ್ಲಿಗೆ ಬರ್ತಿದ್ದಾರೆ, ನೀವು ನನ್ನನ್ನು ಕರೆಯಲ್ವಾ? ಇಲ್ಲ ಇಲ್ಲ, ನನಗೆ ಆ ಥರ ಯಾವ ಯೋಚನೆನೂ ಇಲ್ಲ. ನಾವು ಅದ್ರ ಬಗ್ಗೆ ಏನೂ ಪ್ಲ್ಯಾನ್ ಮಾಡಿಲ್ಲ, ಯಾವ ಡಿಸಿಷನು ತಗೊಂಡಿಲ್ಲ. ಹಾಗೇನಾದರೂ ಇದ್ದರೆ ನಿನಗೆ ಇನ್ಫಾರ್ಮ್ ಮಾಡ್ತೀನಿ ಅಷ್ಟೇ ತಾನೆ? ಇನ್ನೇನು ಇಲ್ಲ ತಾನೆ? ಓಕೆ, ನನಗೆ ತುಂಬ ತಲೆನೋವ್ತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಇಡು ಫೋನ್. ಮಾಮ್, ಹಾಂ ಮಾಮ್, ಎಸ್ ಎಸ್ ಎಸ್, ಯಾ ದಟ್ಸ್ ಟೋಟಲಿ ಫೈನ್ ಮಾಮ್, ಯಾ ಶೋರ್. ಓಕೆ ಮಾಮ್, ಸರಿ, ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್, ಬಾಯ್. ಅಮ್ಮ ಏನಂದ್ರು? ಅಮ್ಮನಾ, ನಿಮ್ಮನೆಗೆ ನೀನ್ ಬರೋದಕ್ಕೆ ಫೋನ್ ಮಾಡ್ಬೇಕಂತ ಬಾಯಿಗೆ ಬಂದಂಗೆ ಬೈದ್ರು. ಗೌರಿ ಹಬ್ಬಕ್ಕೂ ಬಂದಿಲ್ಲ, ಗಣೇಶ ಹಬ್ಬಕ್ಕೂ ಬಂದಿಲ್ಲ, ಈ ಹಬ್ಬಕ್ಕೆ ನೀನ್ ಬರ್ಲೇಬೇಕು, ನಿನ್ ಮನೆಗೆ ನೀನ್ ಬರೋದಕ್ಕೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಬರ್ಬೇಕಾ ಅಂತ ಕೇಳಿದ್ರು. ಆದ್ರೂ ಮಹಿ, ಅಕ್ಕ ಬಾವ ನಮ್ಮನೆಗೆ ಬರ್ತಿದ್ದಾರೆ. ನಾವು ಇಲ್ಲಿದ್ರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತಲ್ವ? ಹಾ ಜೀವ, ಐ ಅಗ್ರಿ. ಬಟ್ ಇದು ನಮಗೂ ಫಸ್ಟ್ ಹಬ್ಬ ಅಲ್ವಾ? ನಿಮ್ಮ ಅಪ್ಪ ಅಮ್ಮಗೆ ಹೇಗೆ ಅವ್ರ ಮಗಳು ಹಬ್ಬಕ್ಕೆ ಮನೆಗೆ ಬರಲಿ ಅಂತ ಆಸೆ ಇರುತ್ತೋ ಹಾಗೆ ನಮ್ಮನೆಯವ್ರಿಗೂ ಇರುತ್ತಲ್ವಾ? ಆದರೂ ಏಕೋ. ಪ್ಲೀಸ್ ಜೀವ, ಪ್ಲೀಸ್ 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 ಹೋಗೋಣ ಪ್ಲೀಸ್. ಓಕೆ, ಡನ್. ಥ್ಯಾಂಕ್ ಯು ಮಾಮ್. ನನ್ನೇ ಅವಾಯ್ಡ್ ಮಾಡಕ್ಕೆ ನೋಡ್ತಿದ್ಯಾ ಅಲ್ವಾ? ನೋಡ್ತಾ ಇರು, ಹೇಗೆ ಶಾಕ್ ಕೊಡ್ತೀನಿ ನಿನಗೆ ನಾಳೆ ಅಂತ. ಹಲೋ ಕಂದ, ಮಾತಾಡಿದ್ಯಾ? ಬರ್ತಾರಂತ? ಅಮ್ಮ, ನಾನು ಅವ್ರಿಗೆ ಹೇಳಿದ್ದೀನಿ, ಅವ್ರು ಬರಕ್ ರೆಡಿ ಆಗಿದ್ದಾರೆ. ತುಂಬಾ ಖುಷಿ ಆಯ್ತು ಕಣೆ ಭೂಮಿ. ಅಬ್ಬಾ, ಸದ್ಯ ಬರ್ತೀನಿ ಅಂದ್ರಲ್ಲ, ಇನ್ನೆಲ್ಲಿ ಕೆಲ್ಸ ಜಾಸ್ತಿ ಅಂತ ಕೈ ಕೊಟ್ಬಿಡ್ತಾರೋ ಅಂತ ಹೆದರ್ ಬಿಟ್ಟಿದ್ದೆ. ಮೊದಲನೇ ದೀಪಾವಳಿ ಅಲ್ವಾ ಭೂಮಿ, ನೀವಿಬ್ರು ಇಲ್ಲಿ ಇರ್ಲೇಬೇಕು, ಅದಕ್ಕೆ. ಅಮ್ಮ, ಅವ್ರು ಬರಕ್ ಒಪ್ಕೊಂಡಿದ್ದಾರೆ, ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ಮ. ಪ್ರಾಬ್ಲಮ್ಮ? ಏನೇ ಅದು? ಅಮ್ಮ, ನೀವು ಗೊತ್ತಲ್ವಾ, ಅವ್ರು ಬೆಳೆದಿರೋ ರೀತಿನೇ ಬೇರೆ. ನಮಗೇನಿದ್ರೂ ನಡೆಯುತ್ತೆ, ಇಲ್ಲದೆ ಇದ್ರೂ ನಡೆಯುತ್ತೆ, ಆದ್ರೆ ಅವ್ರಿಗೆ ಹಾಗಲ್ಲ. ಎಷ್ಟೇ ಇದ್ರು ಏನೇ ಇದ್ರು ಅದು ಕಮ್ಮಿನೇ. ಸರಿ, ಅದರ್ಥ ಆಗತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕೀಗ? ಅದು ಅಮ್ಮ, ಅವ್ರಿಗೆ ಎಲ್ಲಾನು ಕ್ಲೀನ್ ಆಗಿರ್ಬೇಕು. ಅಯ್ಯೋ, ಅಷ್ಟೇ ತಾನೇ. ಅದಕ್ಕೇನು, ಕ್ಲೀನ್ ಆಗಿ ಇಟ್ಬಿಟ್ರಾಯ್ತು. ನಾನು ದಿನ ಗುಡ್ಸಿ ಒರೆಸಿ ಮಾಡ್ತೀನಲ್ವಾ, ಕ್ಲೀನ್ ಆಗೇ ಇರುತ್ತೆ. ಅದಕ್ಕೇನು, ಅಳಿಯಂದ್ರಿಗೋಸ್ಕರ ಇನ್ನೊಂದ್ಸಲಿ ಸ್ಪೆಷಲ್ ಆಗಿ ಕ್ಲೀನ್ ಮಾಡ್ಬಿಟ್ರಾಯ್ತು. ತಲೆ ಕೆಡ್ಸ್ಕೊಬೇಡ. ಅಲ್ಲ ಅಲ್ಲ ಅಮ್ಮ, ಏನಾದ್ರೂ ಒಂಚೂರು ವ್ಯತ್ಯಾಸ ಆದ್ರೂ ಅಷ್ಟೇ, ಆಮೇಲೆ ಮನೆ ಕಡೆ ತಲೆನೂ ಹಾಕಲ್ಲ, ಹೇಳ್ಬಿಟ್ಟಿದ್ದೀನಿ ನೋಡು. ಓ ನನ್ನ ತಾಯಿ, ಪ್ಲೀಸ್ ಟೆನ್ಷನ್ ಕೊಡ್ಬೇಡ. ಏನೋ ಒಂದು ಮಾಡೋಣ ಬಿಡು. ಅದೇನೋ ತಲೆ ಮೇಲೆ ಕ್ಯಾಪು, ಕೈ ಗ್ಲೌಸು ಎಲ್ಲವನ್ನೂ ಹಾಕೋತೀನಿ. ಎಲ್ಲವನ್ನೂ ಕ್ಲೀನ್ ಆಗಿರ್ತೀನಿ, ಆಯ್ತಾ? ನೀವಿಬ್ರು ಫಸ್ಟ್ ಹೊರಟು ಬರೋದನ್ನ ನೋಡಿ.
ಬೇಗ ಬಾ, ಕೈ ಕೊಟ್ಬಿಡ್ಬೇಡ, ಕಾಯ್ತಾ ಇರ್ತೀವಿ. ಸರಿ, ಸಿಗೋಣ. ಬಾಯ್. ಓಕೆ, ಬಾಯ್. ಏನಾಯ್ತಮ್ಮ? ಅಯ್ಯೋ ಇರೇ, ಸ್ವಲ್ಪ ಸುಧಾರಿಸ್ಕೋತೀನಿ. ಇವತ್ತೇ ಲಾಸ್ಟ್ ಡೇ. ಇನ್ಯಾವತ್ತು ನನ್ನ ತಮ್ಮ ಅಂತ ವಿತೌಟ್ ಮೈ ಪರ್ಮಿಷನ್ ಯಾವ ವಿಷಯದಲ್ಲೂ ಇಂಟರ್ಫಿಯರ್ ಆಗಬಾರ್ದು. ಇನ್ಮೇಲೆ ಆಫೀಸಿಗೆ ಹೋಗಾಗಿಲ್ಲ, ಯಾವ ಜವಾಬ್ದಾರಿನೂ ಹ್ಯಾಂಡಲ್ ಮಾಡಂಗಿಲ್ಲ. ನಿನ್ ಪಾಲಿಗೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋ. ಏನಾಗಿದೆ ನಿಂಗೆ? ಬೆಳಗ್ಗೆ ತೀರ್ಥ ಸೇವನೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ಲ, ಅದು ಡೈರೆಕ್ಟ್ ಆಗಿ ಬಾಟ್ಲ್ ಎತ್ತಾ ಇದೆಯಲ್ಲ. ಇನ್ನೇನ್ ಮಾಡ್ಲಿ ಮಾಮ್ಸ್, ನನಗೆ ಆಗ್ತಿರೋ ಸಂಕಟಕ್ಕೆ ಊರಿಗೆ ನಿನ್ನ ಕೈಯಲ್ಲಿ ಇದೆಯಲ್ಲ ಅದೇ ಮೆಡಿಸನ್ ಸೊಲ್ಯೂಷನ್ ಎಲ್ಲ. ನೋಡ, ಸುಮ್ಮನೆ ಕೊಟ್ಬಿಡು, ನಾನು ಕುಡಿಬೇಕು. ಮುಚ್ಚೋ ಬಾಯ್. ಆಗಿರೋ ಇನ್ಸಲ್ಟ್ ರಿವೈಂಡ್ ಮಾಡ್ಕೊಂಡು ಹುಚ್ಚ ಆಗ್ತಾ ಇದೀನಿ ನಾನು. ಅಳಿಮಯ್ಯ, ಹತಾಶೆ ನಿರಾಶೆ ಬದುಕಿಗೆ ಒಳ್ಳೇದಲ್ಲ. ಅಷ್ಟೊಂದು ಅಪ್ಸೆಟ್ ಆಗ್ಬೇಡ. ನೋಡು ಅಳಿಮಯ್ಯ, ಒಂದು ಮಾತು ನೆನ್ಪಿಟ್ಕೋ. ನಾವು ಡ್ರಿಂಕ್ಸ್ ಅನ್ನ ಕುಡಿಬೇಕು, ಡ್ರಿಂಕ್ಸೇ ನಮ್ಮನ್ನು ಕುಡಿದು ಆಪೋಷಣ ತಗೊಳ್ಳೋ ಥರ ಆಗಬಾರ್ದು. ಎಲ್ಲವೂ ನಮ್ಮ ಕಂಟ್ರೋಲಲ್ಲಿರಬೇಕು, ನಾವು ಯಾವುದರ ಕಂಟ್ರೋಲಲ್ಲೂ ಇರಬಾರ್ದು. ಮೊದಲು ಇದನ್ನ ಅರ್ಥ ಮಾಡ್ಕೋ. ಇನ್ನೇನು ಉಳಿದಿಲ್ಲ ಮಾಮ್ಸ್, ಎಲ್ಲಾನು ಕಳ್ಕೊಂಡು ಡೆಡ್ ಎಂಡ್ ಬಂದು ನಿಂತಿದ್ದೀನಿ ಅನಿಸ್ತಾ ಇದೆ ನನಗೆ. ಅಣ್ಣ ಇನ್ನ ಸತ್ರು ನನ್ನನ್ನು ನಂಬಲ್ಲ, ನನ್ನನ್ನ ಹತ್ರನೂ ಸೇರ್ಸಲ್ಲ ಅವನು. ಮುಗ್ದೋಯ್ತು ಮಾಮ್ಸ್, ಎಲ್ಲ ಮುಳುಗೋಯ್ತು. ಹೋಪ್ಲೆಸ್ ಆಗಿದ್ದೀನಿ ನಾನು. ಅಯ್ಯೋ ದೇವ್ರೆ, ಯಾಕೋ ಹಂಗಂತ ಗೊತ್ತಾ? ಹೋಪ್ಲೆಸ್ ಅನ್ನೋದ್ರಲ್ಲಿ ಹೋಪ್ ಇದೆ, ಅದನ್ನು ಮರಿಬೇಡ. ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನೋದು ಬರೀ ಮ್ಯಾಥಮೆಟಿಕ್ಸ್ ಅಲ್ಲ ಕಣೋ, ಅದು ಫಿಲಾಸಫಿ. ಥಿಂಕ್ ಪಾಸಿಟಿವ್ ಅಳಿಮಯ್ಯ. ಎಲ್ಲ ಹೊಗೆ ಹಾಕ್ಸ್ಕೊಂಡು ಕೂತಿರ್ಬೇಕಾದ್ರೆ ಇನ್ನೇನ್ ಥಿಂಕ್ ಪಾಸಿಟಿವ್? ನಾನು ಇವಾಗ ಡಿಪ್ರೆಷನ್ ಇರೋದಕ್ಕೆ ಮೋಟಿವೇಶನ್ ಸ್ಪೀಕರ್ ಆಗಿದ್ಯಾ ನೀನು? ಅಳಿಮಯ್ಯ, ಇರೋದನ್ನು ಹೇಳ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಥದ್ದೆಲ್ಲ ಎಷ್ಟು ಆಗಿಲ್ಲ. ಒಂದು ವಿಷಯ ತಿಳ್ಕೊ, ಕಷ್ಟನ ಸೋಲನ್ನ ನಾವು ಹೆಂಗ್ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಹೆಂಗೆ ಅಂತ ಡಿಸೈಡ್ ಆಗುತ್ತೆ. ನೀನು ಸತ್ಯಕ್ಕೆ ಸೋತಿರ್ಬೋದು, ಆದ್ರೆ ಸತ್ತಿಲ್ಲ. ಸರಿಯಾಗಿ ನೆನಪಲ್ಲಿಟ್ಕೋ ಅಳಿಮಯ್ಯ. ನಿನಗೆ ಔಟ್ ಆಗಿರ್ಬೋದು, ಹಂಗಂತ ನಿನಗೆ ಬ್ಯಾಟೇ ಹಿಡಿಯಕ್ ಬರಲ್ಲ, ನಿನ್ನ ಕೆರಿಯರ್ ಕ್ಲೋಸು ಅನ್ನೋ ಅರ್ಥ ಅಲ್ಲ. ಎಲ್ರಿಗೂ ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಇನ್ನಿಂಗ್ಸ್ ಇರುತ್ತೆ ಕಣೋ. ಮಾಮ್ಸ್ ಪ್ಲೀಸ್, ನನಗೆ ಎಕ್ಸಾಕ್ಟ್ ಆಗಿ ಏನ್ ಮಾಡ್ಲಿ, ನೆಕ್ಸ್ಟ್ ಸ್ಟೆಪ್ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ತಲೆ ಓಡ್ತಿಲ್ಲ, ಏನು ಹೊಳಿತಾನೂ ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅಳಿಮಯ್ಯ? ನಿನ್ ಜೊತೆಗೆ ಈ ಲಕ್ಕಿ ಲಕ್ಷ್ಮೀಕಾಂತ್ ಇದಾನಲ್ಲ. ಈಗಿರೋ ಸಮಸ್ಯೆನ ಬಗೆಹರಿಸೋದಕ್ಕೆ ಏನಾದ್ರೂ ಹೊಸ ಫಾರ್ಮುಲಾ ಕಂಡುಹಿಡಿತೀನಿ. ನೀನು ಮತ್ತೆ ನಿನ್ನ ಅಣ್ಣನ ಟೀಮ್ ಸೇರೋ ತರ ನಾನು ಖಂಡಿತ ಮಾಡ್ತೀನಿ ಕಣೋ. ಯಾವುದಕ್ಕೂ ನೀನು ಎದೆ ಮೇಲೆ ಕೈ ಇಟ್ಕೊಂಡು ನಾನು ಹೇಳೋ ಮಂತ್ರನ 3 ಸರ್ತಿ ಹೇಳ್ಕೋ, ಎಲ್ಲವೂ ಸರಿ ಹೋಗುತ್ತೆ. ಹೋಗೋ ಮಾಮ್ಸ್. ಇಟ್ಕೋ ಇಟ್ಕೋ. ತಂಡಾಕು ತಂಡಾಕೂಲ್ ತಂಡಾಕೂಲ್ ತಂಡ. ಹೇಳಮ್ಮ, ಒಳ್ಳೇದಾಗಲಿ. ಹಾಂ, ದೇವ್ರು ಒಳ್ಳೇದು ಮಾಡ್ಲಪ್ಪ. ಹೋಗ್ಬಿಟ್ಟು ಬನ್ನಿ. ಹಾಂ, ನೋಡ್ಗುಂಡು, ನಿಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಇಲ್ಲಿ ಹಾಗೆ ಅಲ್ಲೂ ಮೊಸರಲ್ಲಿ ಕಲ್ಲು ಹುಡ್ಕೋ ಪ್ರಯತ್ನ ಮಾಡಬೇಡ. ವಾವ್, ವೇಟ್ ಅ ಮಿನಿಟ್. ಮೊಸರಲ್ಲಿ, ಐ ಮೀನ್ ಕರಡಲ್ಲಿ ಕಲ್ಲು ಹುಡ್ಕೋದ? ಕಮಾನ್ ಅಜ್ಜಿ, ಕರಡಲ್ಲಿ ಕಲ್ಲು ಸಿಗೋದಕ್ಕೆ ಹೇಗೆ ಸಾಧ್ಯ? ಐ ಮೀನ್ ಈ ಕಾನ್ಸೆಪ್ಟೇ ನಂಗೆ ಅರ್ಥ ಆಗ್ತಾ ಇಲ್ಲ. ಇವನೊಬ್ಬ, ಇವನಿಗೆಲ್ಲ ಅರ್ಥ ಆಗೋ ರೀತಿ ತಿದ್ದಿ ಹೇಳ್ಕೊಡ್ಬೇಕು. ವಾಟ್ ಇಸ್ ದಿಸ್ ಅಜ್ಜಿ? ನಿಮಗೆ ಬರ್ದೇ ಇರೋ ಎಷ್ಟೋ ಇಂಗ್ಲಿಷ್ ಪದಗಳನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿಲ್ವಾ? ಇದು ಹಾಗೆ. ಇದ್ರಲ್ಲೆಲ್ಲ ನೀನು ಭಾರಿ ಚಾಲಕ್ಕಿದ್ಯಾ ಕಣೋ. ಮಾತಿನಲ್ಲೇ ಎಲ್ರ ಮನಸ್ಸು ಗೆದ್ದು ಬಿಡ್ತೀಯ. ಮತ್ತೆ ಎಷ್ಟೇ ಆದ್ರೂ ನಾನು ನಿಮ್ ಶಿಷ್ಯ ಅಲ್ವಾ? ಸರಿ, ಈ ಮೊಸರಲ್ಲಿ ಕಲ್ಲು ಆ ಕಾನ್ಸೆಪ್ಟ್ ಏನು ಹೇಳಿ? ಅಲ್ಲ, ಮೊಸರಲ್ಲಿ ಕಲ್ಲು ಸಿಗೋಕ್ ಸಾಧ್ಯನಾ? ಇಲ್ಲ ಅಲ್ವಾ? ಅಂದಾಗ ಆ ಮೊಸರಲ್ಲಿ ಕಲ್ಲು ಹುಡ್ಕೋ ಪ್ರಯತ್ನ ಮಾಡಬಾರ್ದು. ಅಂದ್ರೆ ಎಲ್ಲಾದ್ರಲ್ಲೂ ತಪ್ಪು ಹುಡ್ಕಕ್ ಹೋಗ್ಬಾರ್ದು ಅಂತೆ. ಈಗ್ಲಾದ್ರೂ ಅರ್ಥ ಆಯ್ತಾ? ಓಕೆ, ವಾಟ್ ಅ ವಂಡರ್ಫುಲ್ ಕಾನ್ಸೆಪ್ಟ್. ಮೊಸರಲ್ಲಿ ಕಲ್ಲು ಹುಡುಕ್ಬಾರ್ದು.
ಅಕಸ್ಮಾತ್ ಮೊಸರು ಕಲ್ ಸಿಕ್ಕಿದ್ರು ಅದನ್ನ ತೆಗೆದು ಸೈಡ್ ಇಟ್ಬಿಡ್ಬೇಕು ಅಲ್ವಾ ಅಜ್ಜಿ? ಹಾ ಬಿಗ್ ಬ್ರೋ, ಇದು ನಾನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಮುಂದೆ ಯಾವ್ದಾದ್ರು ಒಂದು ಸಿಚುವೇಶನ್ ಬರುತ್ತಲ್ಲ, ಆಗ ಇದನ್ನ ಅಲ್ಲಿ ಬಳಸ್ಕೋತೀನಿ. ಹೇಗೆ? ಗುಂಡ, ನಾನು ಹೇಳಿದ್ದೆಲ್ಲ ನೆನ್ಪಿಟ್ಕೋ, ಮರಿಬೇಡ. ನಿಮ್ಮ ಮಾವನ ಮನೆಯಲ್ಲಿ ಸ್ವಲ್ಪ ಆಚೆ ಕಿಚೆ ಕಾದ್ರೂ ಅದನ್ನೇ ದೊಡ್ಡದು ಮಾಡಬೇಡ, ಅನುಸರಿಸ್ಕೊಂಡು ಹೋಗ್ಬೇಕು. ಒಟ್ನಲ್ಲಿ ಗಂಡ ಹೆಂಡತಿ ಇಬ್ರು ಖುಷಿ ಖುಷಿಯಾಗಿ ಹಬ್ಬ ಮಾಡ್ಕೊಂಡು ಬರಬೇಕು ಅಷ್ಟೇ. ಹಾಜಿ. ಸರಿ, ಹಾಗಾದ್ರೆ ನೀವು ಹೊರಡ್ರಿ, ನಾನು ಊರಿಗೆ ಹೋಗಿ ಬಂದ್ಬಿಡ್ತೀನಿ. ಇದೇನಜ್ಜಿ ಬರೋದೇ ಅಪರೂಪ, ಅರ್ಜೆಂಟಾಗಿ ಹೊರಟಿದ್ದೀರಾ? ಇನ್ನೊಂದು ಸ್ವಲ್ಪ ದಿವಸ ಇದ್ದು ಹಬ್ಬ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅಲ್ಲ ಕಣಗುಡ್ಡು, ನಾನು ಇಲ್ಲೇ ಉಳ್ಕೊಂಡ್ಬಿಟ್ರೆ ಊರಲ್ಲಿ ಹಬ್ಬ ಮಾಡೋರು ಯಾರಪ್ಪ? ಹ, ಇಲ್ಲೇನು ಏನೇ ಇದ್ರು ನಿನ್ನ ಹೆಂಡತಿ ನೋಡ್ಕೋತಾಳೆ. ಅಲ್ಲೂ ಹಬ್ಬ ಮಾಡೋದ್ ಬೇಡ್ವೇನಾ? ಅಜ್ಜಿ, ನೀವು ಇರಲ್ಲ, ಅತ್ತೆನೂ ಇರಲ್ಲ ಅಂದ್ರೆ ಇಡೀ ಮನೆ ಬೋರ್ ಹೊಡಿಯುತ್ತೆ ನಂಗೆ. ಆದ್ರೂ ಅಜ್ಜಿ ನೀವಿದ್ರೆ ಖುಷಿ ಇರುತ್ತೆ. ಹೋಗ್ಲೇಬೇಕಾ? ಬೇಜಾರು ಮಾಡ್ಕೋಬೇಡ ಕಣಗುಡ್ಡಪ್ಪ. ಶಿವಮೊಗ್ಗ ಏನು ಬಹಳ ದೂರ ಇದೆಯೇನು? ಏನು 5 ತಾಸು ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ಬೋದು. ಅಲ್ಲೂ ಎಲ್ಲಾದ್ರೂ ನಾನು ಬರಲಿಲ್ಲ ಅಂತ ಬೇಜಾರು ಮಾಡ್ಕೋತಾರಲ್ವೇನಾ? ಸ್ವಲ್ಪ ಅರ್ಥ ಮಾಡ್ಕೋಕೊಂಡು. ಸರಿ ಅಜ್ಜಿ, ನಾವಿನ್ನು ಹೊರಡ್ತೀವಿ. ಆಯ್ತು, ಒಳ್ಳೇದಾಗಿ ಹೋಗ್ಬೇಡಿ. ಬರ್ತೀವಿ ಅಜ್ಜಿ. ಹಾ. ಹಾಯ್ ಶಕುಂತಲಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈ ಸತಿ ನಿಮ್ಮ ಮನೇಲಿ ದೀಪಾವಳಿ ಹಬ್ಬ ಮಾಡ್ತಿಲ್ವಾ? ಮಗಳನ್ನ ಹಬ್ಬಕ್ಕೆ ಮನೆ ಕರೆಯೋಕ್ಕೆ ಫೋನೇ ಮಾಡಿಲ್ಲ? ಮಗ ಅರುಣ್ ಇಲ್ಲ ಅಂತ ದೊಸೆ ಅಶ್ವಿನಿನೂ ಕರೀತಾ ಇಲ್ವಾ? ಹಂಗ್ಯಾಕೆ ಮಾಡ್ತೀರಾ ಶಕುಂತಲಾ? ಹಬ್ಬಕ್ಕೆ ಮಗಳನ್ನ ಕರೀರಿ, ನಾವು ಬಂದು ಹೋಗಿ ಮಾಡ್ತಿರ್ತೀವಿ. ಯಾವ್ದೇ ತಾನೇ ಸಂಬಂಧ ಉಳಿಯೋದು? ಇಲ್ಲ, ಅದು ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ. ತುಂಬ ಖುಷಿ ಆಯಿತು. ನಾಳೆ ಅಶ್ವಿನಿ ನೀವು ಮಿಸ್ ಮಾಡ್ದೆ ಬಂದ್ಬಿಡಿ, ನಾನು ಅಶ್ವಿನಿಗೂ ಫೋನ್ ಮಾಡ್ತೀನಿ. ಹಾ, ಓಕೆ, ಶೋರ್, ಸಿಗೋಣ. ಸರಿ ಸರಿ, ಬಾಯ್ ಬಾಯ್. ಏನಾಯ್ತು ಸಿಸ್ಟರ್? ಅಶ್ವಿನಿ ಅವರ ಅತ್ತೆ ದೀಪಾವಳಿ ಸೆಲೆಬ್ರೇಟ್ ಮಾಡಲ್ವಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರು. ನನಗಂತೂ ಯಾವ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೂ ಮೂಡಿಲ್ಲ ಅಣ್ಣ. ಈಗ ಅವ್ರನ್ನ ಬೇರೆ ಕರೆದುಬಿಟ್ಟಿದ್ದೀನಿ. ಹಬ್ಬ ಮಾಡಲೇಬೇಕು. ಸಿಸ್ಟರ್, ನಿನ್ನ ನೋವು ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಡು. ನಿನ್ನ ಡ್ಯೂಟಿ ಮಾಡಲೇಬೇಕು. ಈಗ ನೀನು ಯೋಚನೆ ಮಾಡು, ಭೂಮಿಕಾ ಗೌತಮ್ ಹಬ್ಬ ಮಾಡಕ್ಕೆ ಅವ್ರ ಮನೆಗೆ ಹೋದ್ರು, ನೀನು ಇಲ್ಲಿ ಮೂಡಿಲ್ಲ, ಹಬ್ಬ ಮಾಡಲ್ಲ ಅಂತ ಹೇಳಿದ್ರೆ ಲಾಸ್ ಯಾರಿಗೆ ಸಿಸ್ಟರ್? ಈಗ ನೀನು ಹಬ್ಬ ಮಾಡದೆ ಹೋದ್ರೆ ಡ್ಯಾಮೇಜ್ ಆಗೋದು ನಿನ್ನ ಇಮೇಜ್ಗೆ. ಈಗ ಅಂಥದ್ದು ನಾನು ಏನು ಮಾಡಿದೆ ಅಣ್ಣ? ಏನು ಮಾಡಿಲ್ಲ ಸಿಸ್ಟರ್, ನಿನ್ನ ಕಡೆಯಿಂದ ಆ ಥರದ್ದೇನು ಆಗಬಾರ್ದು ಅಂತ ನನ್ನ ಕಾಳಜಿ ಅಷ್ಟೇ. ಅಲ್ಲಿ ಗೌತಮ್ ಭೂಮಿಕಂಗೆ ಹೆಂಗೆ ಮೊದಲನೇ ಹಬ್ಬನೋ ನಿನ್ನ ಮಗಳು ಅಳಿಯಂಗೆ ಇಲ್ಲಿ ಮೊದಲನೇ ಹಬ್ಬ ಅಲ್ವಾ? ಅದನ್ನು ನೀನು ಮರಿಬಾರ್ದಲ್ವಾ? ಸಿಸ್ಟರ್, ನಿನಗೆ ಮನಸ್ಸಿಲ್ದಿದ್ರು ಮುಖದಲ್ಲಿ ಬಲವಂತವಾಗಿ ನಗು ತಂದುಕೊಂಡು ಈ ಹಬ್ಬ ಆಚರಿಸಲೇಬೇಕು. ಈ ಮಾತನ್ನ ಒಪ್ತೀಯ ತಾನೇ? ಹಾಂ ಅಣ್ಣ, ನಿನ್ನ ಮಾತು ನನಗೆ ಅರ್ಥ ಆಗುತ್ತೆ. ಈಗ ಮಹಿಮಾ ಬಂದರೆ ಏನಾದರೂ ಒಂದು ತಲೆನೋವು ಮಾಡ್ತಾಳೆ. ಅವಳನ್ನ ಅವಾಯ್ಡ್ ಮಾಡಿ ಅಶ್ವಿನಿ ಮತ್ತು ಅವ್ರ ಅತ್ತೆನ ಕರೆದಿದ್ದೀನಿ. ಹಬ್ಬ ಮಾಡೋಣ. ಅದು ಅದು ಮಾತು ಅಂದರೆ ಈಗೆಲ್ಲ ಓಕೆನಾ? ಹಾಂ, No. Not at all okay. ಅಪ್ಪಿ, ಆಯ್ತೇನೆ? ಹಾ ಅಮ್ಮ, ಮಾಡ್ತಾ ಇದ್ದೀನಲ್ಲ. ಸ್ವಲ್ಪ ಬೇಗ ಬೇಗ ಮಾಡು, ಸ್ಲೋ ಮೋಷನ್ ಅಲ್ಲಿ ಮಾಡ್ತಾ ಇದೀಯಾ? ಆಯ್ತಮ್ಮ, ಆಗೋಯ್ತು. ಏನ್ ಮಾಡ್ತಾ ಇದೀಯೋ ನೀನ್? ಇನ್ನೂ ತರಕಾರಿನೇ ಹೆಚ್ಚಿದ್ರೆ ನನ್ನ ಅಡ್ಗೆ ಯಾವಾಗ ಮುಗ್ಸೋದು? ಭೂಮಿನೂ ಅಳಿಯಂದ್ರು ಬರೋ ಟೈಮ್ ಆಗೋಯ್ತು. ಇರಮ್ಮ, ಆಯ್ತು. ಅಮ್ಮ ಒಬ್ಳು. ಅಮ್ಮ ಬೇರೆ, ಬೇಗ ಕೈ ಆಡ್ಸಲ್ಲಿ. ಅಯ್ಯೋ, ಬಂದೇ ಬಿಟ್ರ ಏನೋ ನೋಡು. ಹಾ ಅಮ್ಮ, ನೋಡ್ದೆ. ಹಾಯ್ ಮಾವ, ಹೇಗಿದ್ದೀರಾ?
ನಮಸ್ಕಾರ. ಕೂತ್ಕೊಳ್ಳಿ ಅಳಿಯಂದ್ರೆ. ಅಳಿಯಂದ್ರೆ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಯೂಶಲಿ ಅಳಿಯಂದ್ರು ಮೊದಲನೇ ದೀಪಾವಳಿಗೆ ಮಾವನ ಮನೆಗೆ ಬರೋದು ವಾಡಿಕೆ. ಆದ್ರೆ ನಿಮ್ ವಿಷಯ ಹಾಗಲ್ವಲ್ಲ, ನೀವು ದೊಡ್ಡ ಬಿಸ್ನೆಸ್ ಮ್ಯಾನು, ತುಂಬಾ ಬ್ಯುಸಿ ಇರ್ತೀರಾ. ಆದ್ರೂ ನಿಮ್ಮಿಷ್ಟು ಕೆಲ್ಸದ ಒತ್ತಡದ ಮಧ್ಯೆ ಟೈಮ್ ಮಾಡ್ಕೊಂಡು ಬಂದಿದ್ದೀರಲ್ಲ, ತುಂಬಾನೇ ಸಂತೋಷ ಆಯ್ತು. ಅಮ್ಮ ಇವ್ರು ಹೀಗೇನೆ, ನಮ್ಮವರು ತಮ್ಮವರು ಅಂತ ತುಂಬಾನೇ ಇದೆ. ಬಿಸಿ ಇರ್ತಾರೆ, ಆದ್ರೆ ಮನೆಯವ್ರಿಗೋಸ್ಕರ ಯಾವಾಗ್ಲೂ ಟೈಮ್ ಮಾಡ್ಕೊಡ್ತಾರೆ. ಪಕ್ಕಾ ಫ್ಯಾಮಿಲಿ ಮ್ಯಾನ್ ನೀವು. ಥ್ಯಾಂಕ್ ಯು ಸೋ ಮಚ್ ಭಾವ ಬಂದಿದ್ದಕ್ಕೆ. ಅದಕ್ಕೆ ಹೇಳೋದು ಭೂಮಿ, ಯಾರು ಸುಮ್ನೆ ದೊಡ್ಡವರಾಗೋದಿಲ್ಲ. ನಮ್ಮ ಅಳಿಯಂದ್ರು ತುಂಬಿದ್ ಕೊಡ. ಅಮ್ಮ ಬೇರೆ ಹಿಂಗ್ ಹೊಗಳ್ತಿದ್ದಾಳೆ, ಇವ್ರಿಲ್ಲಿ ಹೇಗ್ ಹೊಂದ್ಕೋತಾರೋ, ಹೇಗ್ ಹಬ್ಬ ಮಾಡ್ತಾರೋ ದೇವ್ರೇ.